ಆತ್ಮೀಯ ವೀಕ್ಷಕರೇ, ಜನಕನ್ನಡ ಮಾಧ್ಯಮದ ಪರವಾಗಿ ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಎಂ ಉಣಕಲ್ ಪ್ರಸ್ತುತಪಡಿಸುತ್ತಿರುವವರೆಗೆ ಸ್ವಾಗತ. ಇತ್ತೀಚೆಗೆ ನವೆಂಬರ್ 26ರಂದು ಹುಬ್ಬಳ್ಳಿಯ ಅತ್ಯಂತ ಹಳೆಯ ಪ್ರಾಥಮಿಕ ಶಾಲೆಗಳಲ್ಲಿ ಒಂದಾದ ಹುಬ್ಬಳ್ಳಿಯ ಮುಖ್ಯ ರೈಲ್ವೆ ಸ್ಟೇಷನ್ ಹತ್ತಿರದ ರಾಜಗೋಪಾಲ್ ನಗರದಲ್ಲಿರುವ ಹರಿಜನ ಹಿತವರ್ಧಕ ಸಂಘದ ಹರಿಜನ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಸಂವಿಧಾನ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಶಿವಶಂಕರ್ ಭಂಡಾರಿ, ಉಪಾಧ್ಯಕ್ಷರಾದ ಅಂಜು ಬಳ್ಳಾರಿ, ಶ್ರೀ ನಲ್ಲಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀನಿವಾಸ ರಾಮಗಿರಿ, ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿ ಬಳಗದ ಸಹ ಸಂಚಾಲಕರಾದ ಶ್ರೀ ಜಗದೀಶ್ ಉಣಕಲ್ ಮತ್ತು ಜನಾಗ್ರಹ ಸಂಸ್ಥೆಯ ಹಿರಿಯ ಸಂಯೋಜಕರಾದ ಶ್ರೀ ಶಿವಶಂಕರ್ ಡಿ ಐಹೊಳಿ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಹನುಮಂತಪ್ಪ ಭಜಂತ್ರಿ, ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ಸಂವಿಧಾನ ದಿನವನ್ನು ಆಚರಿಸಲಾಯಿತು. ಈ ಕುರಿತು ವಿಡಿಯೋ ವರದಿಯನ್ನು ನೋಡೋಣ ಬನ್ನಿ. ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ಟಿವಿ ವಾಹಿನಿಗೆ ಉಚಿತವಾಗಿ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್, ಶೇರ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ. ನಿಮ್ಮಲ್ಲಿಯೂ ಸಹ ವರದಿ ಮಾಡುವ ವಿಷಯಗಳಿದ್ದಲ್ಲಿ ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಯ ಈ ಕೆಳಗಿನ ಯಾವುದಾದರೂ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಿರಿ. ಶಿವಶಂಕರ್ ಡಿ ಐಹೊಳಿ 6363107122, ಲಿಂಗರಾಜ್ ಧಾರವಾಡ ಶೆಟ್ಟರ್ 9448590345, ಜಗದೀಶ್ ಎಂ ಉಣಕಲ್ 9611863729. ನಮಸ್ಕಾರಗಳು. ಹರಿಜನ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರಿಗೂ ಇಂದಿನ ಎಲ್ಲರೂ ಇಂದಿನ ದಿವಸ ನಾವು ರಾಷ್ಟ್ರೀಯ ಸಂವಿಧಾನ ದಿನವಾಗಿ ಆಚರಿಸುತ್ತಿರುವುದರಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಯನ್ನು ಹೇಳುತ್ತೇನೆ. ಇಂದಿನ ದಿವಸ ನನಗೆ ಇಲ್ಲಿ ಆಗಮಿಸುವುದಕ್ಕೆ ಬಹಳ ಸಂತೋಷವಾಯಿತು. ಮುಂದೆ ಹರಿಜನ ಸಂಘದ ಸ್ಕೂಲ್ನಲ್ಲಿ ಹೆಚ್ಚಿನ ಮಕ್ಕಳ ಸಂಖ್ಯೆ ಆಗಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಇಲ್ಲಿ ಸುತ್ತಮುತ್ತಲಿನ ಪದವಿಗಳವರೆಲ್ಲರೂ ಇದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನವಿ ಪಡೆದಂತೆ ಎಲ್ಲರಿಗೂ ವಂದನೆಗಳು ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಸಂಘದ ಅಧ್ಯಕ್ಷರಿಗೆ ಗೌರವಂದನೆಗಳು. ಅದೇ ರೀತಿಯಾಗಿ ಇವತ್ತು ನಾವು ಹೇಗೆ ಹೋರಾಟ ಮಾಡ್ತಾ ಇದ್ದೀವಿ ಅದೇ ತರ ಒಂದು ಸಂವಿಧಾನದ ಹಕ್ಕನ್ನ ಮಹಾನಗರ ಪಾಲಿಕೆ ವಾರ್ಡ್ ಸಮಿತಿಯನ್ನ ರಚನೆ ಮಾಡಿ ಅಂತ ಬೃಹತ್ ಹೋರಾಟ ಮಾಡಿದಂತ ಇವತ್ತು
ನಮ್ಮ ವಾರ್ಡ್ ಸಮಿತಿಯ ಹೋರಾಟಗಾರರು ಬಂದಿದ್ದಾರೆ. ಈ ಸಂವಿಧಾನ ಹಾಗೂ ಸಂವಿಧಾನದಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೆ ಸಲ್ಲಿಸಬೇಕಾದಂತಹ ಸವಲತ್ತುಗಳಾಗಲಿ, ಭಾರತದ ಪ್ರತಿಯೊಬ್ಬ ಹುಟ್ಟಿದಂತ ಮಗು ಬರ್ತಾ 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 ಸಂವಿಧಾನದ ಅಡಿಯಲ್ಲಿ ಎಲ್ಲ ಲಾಭಗಳನ್ನು ಪಡೆಯುತ್ತಾ ಇವತ್ತು ಮೀಸಲಾತಿ ಇರಬಹುದು, ಶಿಕ್ಷಣ ಇರಬಹುದು, ಆರ್ಥಿಕವಾಗಿರಬಹುದು, ನಮಗೆ ಬರಬಾರಂತ ಸೌಲಭ್ಯಗಳನ್ನು ಸಹ ಸಂವಿಧಾನದಲ್ಲಿ ಬರುವಂತ ವಾರ್ಡ್ ಸಮಿತಿಯ ಶಿವಶಂಕರ ಅವರು ಒಂದು ಮಾತು ಮಾತಾಡಬೇಕಾಗಿ ವಿನಂತಿ. ಮೂರು ಮಕ್ಕಳು ನಮಗೆಲ್ಲ ಕನ್ನಡ ಅರ್ಥ ಆಗುತ್ತಲ್ಲ, ಕನ್ನಡ ಬರ್ತೈತಲ್ಲ, ನಾ ಹೇಳೋದು ಕೇಳ್ತಾ ಆಗ್ತೈತಿ. ಹರಿಜಿನ ವಿಷವರ್ಧಕ ಸಂಘ ಹರಿಜಿನ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯ ಮುದ್ದು ಮಕ್ಕಳೇ ಮತ್ತು ಈ ಹರಿಜಿನ ಹಿತವರ್ಧಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶಿವಶಂಕರ್ ಭಂಡಾರಿ ಸರ್ ಅವರೇ ಹಾಗೂ SDMC ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ್ ರಾಮಗಿರಿ ಅವರೇ ಹಾಗೂ ಇತರೆ ಹಿರಿಯರೇ ಹಾಗೂ ವಿಶೇಷವಾಗಿ ಶಿಕ್ಷಕ ವೃಂದದವರೇ, ಮುಖ್ಯೋಪಾಧ್ಯಾಯರೇ, ಗುರುಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ನಾವು ಎದಕ್ಕೆ ಇಲ್ಲೆಲ್ಲ ಕೂತೀವಿ, ಏನ್ ಆಚರಿಸಕತ್ತೀವಿ, ಯಾರು ಹೇಳ್ತಿರೋರ್ಗೆ ಪೆನ್ ಸಿಗ್ತೀವಿ. ಇವತ್ತೇನು ಇವತ್ತ ಯಾರು ಹೇಳಕ್ ಯಾರದಿರಿ? ಇವತ್ತು ಏನ್ ದಿವಸ? ಸಂವಿಧಾನ ದಿನಾಚರಣೆ. ಸಂವಿಧಾನ ದಿವಸ. ಸರಿ, ಬನ್ನಿ. ಬಹಳ ಒಳ್ಳೆಯ ಉತ್ತರ. 7ನೇ ತರಗತಿ ವಿದ್ಯಾರ್ಥಿನಿ. ನಿನ್ನ ಹೆಸರು ಏನಮ್ಮ? ನೇತ್ರಾವತಿ. ನೇತ್ರಾವತಿ ನೋಡ್ರಿ, ನೇತ್ರಾವತಿ ಒಂದ್ ಮಾತು ಕನ್ನಡದೊಳಗೆ ಎಲ್ಲರೂ ಕೇಳಬೇಕು ನೀವು. ಹೆಣ್ಣೊಂದು ಕಲಿತರೆ ಶಾಲೆಯೊಂದನ್ನು ತೆರೆದಂತೆ ಅಂತೇಳಿ. ಹೆಣ್ಣೊಂದು ಕಲಿತರೆ ಶಾಲೆ. ನೇತ್ರಾವತಿ ಅದಕ್ಕೆ ಪ್ರೂವ್ ಮಾಡಕತ್ತಾಗುತ್ತೆ. ಇವತ್ತು ಏನ್ ದಿವಸ ಅಂತ ಗೊತ್ತಾಯ್ತು. ಅದಕ್ಕೆ ಏನ್ ಗೊತ್ತಾ, ಸಣ್ಣ ಏನ್ ಸೂಚನೆ ಕೊಡುತ್ತಂದ್ರೆ ಲೇಖನಿ. ಈ ಲೇಖನಿ ಇದು ಖಡ್ಗಕ್ಕಿಂತ ಹರಿತವಾದದ್ದು ಶಿಕ್ಷಣ. ಅದು ಹೇಳಿದ್ರಲ್ಲ ಭಂಡಾರಿ ಸರ್, ಏನ್ ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಪಡೆದಂತವರು ಹುಲ್ಲ ಹಾಲನ್ನು ಕುಡಿದಂತೆ ಒಂದಿಲ್ಲ ಒಂದಿನ ಗರ್ಭಿಸ ನೇತ್ರಾವತಿ ಗರ್ಭ ಪ್ರಾರಂಭ ನೋಡ್ರಿ. ಏನು ಭಂಡಾರಿ ಸರ್, ನಿಮ್ಮ ಶಾಲೆಯ ವಿದ್ಯಾರ್ಥಿನಿ ಗರ್ಭ ಪ್ರಾರಂಭ ಅದಕ್ಕೆ ನಿಮ್ಮ ಗರ್ಭಿಣಿ ಲೇಖನ ಮುಖಾಂತರ ಬರಲಿ. ಬಾಮ ಇನ್ನೊಂದು ಟೈಮ್ ಪಡ್ಕೊ. ನಮ್ಮ ಹರಿಜನ ಹಿತವರ್ಧಕ ಸಂಘದ ವತಿಯಿಂದ ಒಂದು ಸಣ್ಣ ಫಲಕದೊಳಗೆ ನಮ್ಮ ಕರ್ತವ್ಯಗಳೇನು ಮತ್ತು ನಮ್ಮ ಹಕ್ಕುಗಳೇನು ಎರಡು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಹಕ್ಕುಗಳಾಗಿ ಹೋರಾಟ ಮಾಡೋದು ನಮ್ಮ ಹಕ್ಕು. ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ, ಆದರೆ ನಮ್ಮ ಕರ್ತವ್ಯಗಳನ್ನು ಮರೆತು ಬಿಡ್ತೇವೆ. ಅದಕ್ಕೆ ನಾನು ಅಭಿನಂದಿಸಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಹಿರಿಯರು 70 ವರ್ಷದ ಹಿಂದೆ ಅಂತ ಹೇಳ್ತಾ ಇದ್ರು ಭಂಡಾರಿ ಸರ್, ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಅಂತ. ಸುಮಾರು 70 ವರ್ಷಗಳ ಇತಿಹಾಸನೇ ಇರ್ಬೋದು ನನಗನ್ಸು ಮಟ್ಟಿಗೆ. ನೋಡ್ರಿ ಎಷ್ಟು ಅಂದ್ರೆ ಸಂವಿಧಾನ ಯಾವಾಗ ಬಂತು ಹೆಚ್ಚು ಕಡಿಮೆ ಅವಾಗನೇ ಮೋಸ್ಟ್ಲಿ ಸಂವಿಧಾನ ಬರೋ ಹಿಂದಿನ ದಿವಸ ಅವರು ಈ ಶಾಲೆನ ಅಷ್ಟು ಇತಿಹಾಸ ಇದೆ ಈ ಶಾಲೆಗೆ. ಅಂತ ಒಂದು ಶಾಲೆ ಇತಿಹಾಸದ ಶಾಲೆಯನ್ನ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ, ಗುರುತರ ಜವಾಬ್ದಾರಿ ನಮ್ಮ ಶಿವಶಂಕರ್ ಭಂಡಾರಿ ಸರ್ದಿದೆ. ಹಾಗಾಗಿ ನಮ್ಮ ಸಂವಿಧಾನಕ್ಕೆ ಎಷ್ಟು ವರ್ಷಗಳ ದಿಕ್ಕಿದೆಯೋ ಅದಕ್ಕಿಂತ ಒಂದು ಹೆಚ್ಚಿನ ನಿಮ್ಮ ಶಾಲೆಗೆ ಆಗಿದೆ. ಹಾಗಾಗಿ ನೀವೆಲ್ಲರೂ ಅಭಿನಂದನಾರ್ಹರು. ನೀವು ಸೋತಿಲ್ಲ. ಇನ್ನು ಆಗಲೇ ಸರ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲ ಸ್ವಲ್ಪ ದಾನಿಗಳ ಮೇಲೆ ನಾವು ಅವಲಂಬನಾಗಿದ್ದೀವಿ. ಯಾಕಂದ್ರೆ ಸರ್ಕಾರದಿಂದ ಅನುದಾನ ಪಡಿತಕ್ಕಂತಹ ಒಂದು ಶಾಲೆ. ಇನ್ನೂ ಕೂಡ ಸಾಕಷ್ಟು ಕೆಲಸಗಳು ಆಗ್ಬೇಕು. ಆದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದು ಆಮೇಲೆ ಇನ್ನೊಂದು ಗಮನಿಸಬಹುದು ಇಲ್ಲಿ ಏನಂತಂದ್ರೆ ಒಂದು ಇಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲ ಹೆಣ್ಮಕ್ಳು ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಅದಕ್ಕೆ ಪ್ರತಿ ಸಲ ಅವರ ಮೇಲ್ಗೆ ಅದಕ್ಕೆ ವಿದ್ಯಾ ಸರಸ್ವತಿ ಒಳಗೆ ಬರ್ತಾಳಂತ ಅನಿಸ್ತೈತಿ. ಅದಕ್ಕೆ ನಿಮ್ಗೆಲ್ಲ ಪಾಪ ಚಿಕ್ಕವರಿದ್ರಿ, ನಾ ಹೇಳಿ ಎಷ್ಟು ಅರ್ಥ ಹೇಳ್ಬೇಕು ಏನೋ ಗೊತ್ತಿಲ್ಲ. ನಿಮಗೆಲ್ಲ ಒಳ್ಳೇದಾಗ್ಲಿ. ಇದು ಕೆಲವೇ ದಿವಸಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಇದು ಮಹತ್ತರ ಶಾಲೆಯಾಗಿ ಪರಿವರ್ತನೆ ಆಗಲಿ. ಸರ್ಕಾರನೂ ಕೂಡ ಮತ್ತು ದಾನಿಗಳು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅವನ್ನೆಲ್ಲ ಕಲ್ಪಿಸುವಂತಾಗ್ಲಿ. ನಾವು ಕೂಡ ನಮ್ಮ ವತಿಯಿಂದ ಈ ನಮ್ಮ ಜಗದೀಶ್ ಉಣ್ಕಲ್ ಅವರು ನಮ್ಮ ಜೊತೆ ನಮಗೆಲ್ಲ ಅವಕಾಶ ಸಿಕ್ಕಾಗ ನಾವು ಇಲಾಖೆಗಳಿಗಾಗ್ಲಿ, ದಾನಿಗಳಿಗಾಗ್ಲಿ, ಸರ್ಕಾರಗಳಿಗಾಗ್ಲಿ, ಅಧಿಕಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಈ ಶಾಲೆಯ ಒಂದು ಇತಿಹಾಸವನ್ನು ಅವರಿಗೆ ಹೇಳಿ, ಈ ಶಾಲೆಯೂ ಕೂಡ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ
ಕೊರತೆ ಇದ್ದು ಆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ತೀವಿ. ನಿಮ್ಗೆಲ್ಲ ಒಳ್ಳೇದಾಗಿ. ಜೈ ಹಿಂದ್, ಜೈ ಸಂವಿಧಾನ್, ಜೈ ಭೀಮ್. ನಮಸ್ಕಾರ. ಐವತ್ತರಿಗೆ ಎಲ್ಲ ಮುದ್ದು ಮಕ್ಕಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ 2 ವರ್ಷ 11 ತಿಂಗಳ 17 ದಿನ ಅವಧಿಯಲ್ಲಿ ರಚಿಸಿದಂತ ಸಂವಿಧಾನ ನಮ್ಮದು. ಪ್ರಪಂಚದಲ್ಲಿ ಅತಿ ದೊಡ್ಡ ಇಂಗ್ಲಿಷ್ ಪದಗಳೆಲ್ಲ ಒಟ್ಟು 1,17,369 ಪದಗಳನ್ನು ಹೊಂದಿದಂತ ಸಂವಿಧಾನ ನಮ್ಮದು. ಅದನ್ನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನಾಯಿಗಳಾಗಿ ನಾವು ಹುಟ್ಟಿದ್ದು ನಮ್ಮ ಹೆಮ್ಮೆ ಅನ್ಸುತ್ತೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ, ಸಂಘಟನೆ, ಹೋರಾಟ ಈ 3 ತತ್ವಗಳೊಂದಿಗೆ ನಾವು ಇವತ್ತು ಸಮಾಜದಲ್ಲಿ ಬಾಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೆಚ್ಚಿದಂತ ಎಲ್ಲ ಗಣ್ಯಮಾನ್ಯರಿಗೆ, ಅರ್ಗ ನೇತೃತ್ವದ ತಂಡ ಹಾಗೂ ಶಾಲೆಯ ಶಿಕ್ಷಕರಿಂದ ಹಾಗೂ ಮುಖ್ಯ ಮಕ್ಕಳಿಂದ ತಮ್ಮೆಲ್ಲರಿಗೂ ನಮಗೆ ಧನ್ಯವಾದ ಅರ್ಪಿಸುತ್ತೇನೆ. ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಲಾಗುತ್ತದೆ. ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ಎಲ್ಲರಿಗೂ ಶುಭೋದಯ. ನವೆಂಬರ್ 24 ಭಾರತದ ಪ್ರಜಾಪ್ರಭುತ್ವ ದಿನವಾದ ನಮ್ಮ ಭಾರತಕ್ಕೆ ನವೆಂಬರ್ 24ರಂದು ಸಂವಿಧಾನ ದೊರೆಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅವರ ಸಾಧನೆಗಳು ಸತ್ತಮೇಲೂ ಬದುಕಬೇಕು ಎಂದರೆ ಒಂದು ಕೆಲಸ ಮಾಡಿ, ನೀವು ಹೋದ ಮೇಲೆ ಏನಾದರೂ ಬರೆದಿಟ್ಟು ಹೋಗಿ, ಆವಾಗ ಜನ ನಿಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ಮತ್ತೆ ನೀವು ಇನ್ನೊಂದು ಕೆಲಸ ಮಾಡಿ, ನೀವು ಏನಾದರೂ ಹೆಸರು ಗಳಿಸಬೇಕೆಂದರೆ ನಿಮ್ಮ ಬಗ್ಗೆ ಜನ ಬರೆಯುವ ಹಾಗೆ ಸಾಧನೆ ಮಾಡಿ ಹೋಗಿ ಎಂದು ಹೇಳುತ್ತಾರೆ. 1969 ಅಂದರೆ 75 ವರ್ಷ. 75 ವರ್ಷ ಒಂದು ಸಂವಿಧಾನ ದಿನಾಚರಣೆ ಆಯಿತು. ಅದೇ ವರ್ಷ ನಮ್ಮ ಶಾಲೆ ಸ್ಥಾಪನೆಯಾಗಿದೆ. ಅದು ಒಳ್ಳೆಯ ವಿಷಯ. ನಮ್ಮ ಅಂಬೇಡ್ಕರ್ ಅವರ ಆಶೀರ್ವಾದ. ಅಲ್ಲಿಂದ ಇಲ್ಲಿವರೆಗೂ ಈ ಶಾಲೆ ಆಡಳಿತ ಮಂಡಳಿಗಳು ಬಹಳ ಕಷ್ಟಪಟ್ಟು ಬೆಳೆಸಿದ್ದಾರೆ. ಆದರೆ ಅಲ್ಲಿಂದ ಇಲ್ಲಿ 75 ವರ್ಷ ಆದರೂ ಈ ಶಾಲೆ ಮಕ್ಕಳಿಗೆ ₹1 ಫೀಸ್ ನೋಡಿ ಬರಬೇಕು. ಆ ಇತಿಹಾಸದಲ್ಲಿ ನಮ್ಮ ಶಾಲೆ ಒಂದೇ ಇರ್ಬೋದು. ಇತಿಹಾಸದಲ್ಲಿ ಎಲ್ಲಿಯಾದರೂ ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಟೀಚರು ಶಾಲೆ ಎಲ್ಲಿದ್ರೆ ನಮ್ಮ ವೇದಿಕೆಯಲ್ಲಿ ಇದ್ದವ್ರು ಹೇಳ್ಬೋದು, ಸರ್ ಇಲ್ಲೊಂದು ಇದೆಯಾ ಅಂತ. ಇಲ್ಲ. ಆದರೆ ಇದು ನಮ್ಮ ಶಾಲೆ ಕಷ್ಟಪಟ್ಟು ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ನೀಡಬೇಕು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಆಜುಬಾಜು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಸರ್, ಆದರೆ ಇಲ್ಲಿ ಮಕ್ಕಳ ಸಂಖ್ಯೆ ಇದೆ. ಯಾಕಂದ್ರೆ ಈ ನಿಸ್ವಾರ್ಥ ಸೇವೆಯಿಂದ ಬೆಳೆಸತಕ್ಕಂಥ ಸಂಸ್ಥೆ, ಎಷ್ಟೋ ಶಿಕ್ಷಕರಿಗೆ ಅನ್ನ ಹಾಕಿರ್ತಕ್ಕಂಥ ಸಂಸ್ಥೆ. ಈಗೂ ಕೂಡ ಇಲ್ಲಿ ಅಡಿಗೆ ಸಹಾಯಕರಿಬ್ಬರು, ನಾವು ಶಿಕ್ಷಕರು 3 ಮಂದಿ, ಇಲ್ಲಿ 5 ಮಂದಿ ಈ ಸಂಸ್ಥೆಯಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ. ಈಗಿನವರು ನಮ್ಮ ಮಂಜೂರಿದ್ದಾರೆ, ನಮ್ಮ ಸೆಕ್ರೆಟರಿ ಇದ್ದಾರೆ. ಅವರು ಪ್ರತಿಯೊಂದಕ್ಕೂ ಬೆಳವಣಿಗೆ ನಿಂತು ನಮಗೆ ತೊಟ್ಟಿ ತುಂಬಿ ಮಾಡಿ ಸರ್ ನಮಗೆ ಹಿಂದಿದೆ ಅಂತ ಕೆಲಸ ಇದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ನಮ್ಮ ಆಡಳಿತ ಮಂಡಳಿಗಳು ನಾವು ಯಾರನ್ನಾರು ಅಂತ ತಿಳ್ಕೊಂಡಾಗ ಏನಾದರೂ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಆಡಳಿತ ಮಂಡಳಿ ಅವರು ನೌಕರಿದಾರಿಲ್ಲ, ಇದರಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಒಬ್ಬರು ಬಟ್ಟೆ ನೀವು ಕೊಡ್ತಾ ಇದೆಯಲ್ಲ, ಈ ರೀತಿ ಕೊಟ್ಟು ಮಕ್ಕಳು ಬೆಳೆಸ್ತಾ ಇದ್ದಾರ. ಆದ್ರೆ ನಮ್ಮ ಈ ಶಾಲೆ ಮಕ್ಕಳು ಅತಿ ತೀವ್ರ ಬಡವರು,
ತಾಯಿ ಇದ್ರೆ ಇದ್ರು ತಂದೆ ಇದ್ರೆ ಇದ್ರು ತಾಯಿ ಇಲ್ಲ ಇಬ್ರು ಅದರಂದ್ರು ಭಾಳ ಬರ್ತಾರ. ಅದಕ್ಕೋಸ್ಕರವೇ ಈ ಶಾಲೆ ಇಂಥ ಮಕ್ಕಳಿಗೋಸ್ಕರ ₹1 ಫೀಸ್ ಹೋದ್ರೆ ಹೋಗ್ತಾರೆ ಮಕ್ಕಳು ಇಲ್ಲ ಶಾಲೆ ಬಿಡ್ತಾರೆ. ಹಾಗಿದೆ ಅದಕ್ಕೋಸ್ಕರ ನಿಮ್ಮ ದಾನಿಗಳು ಕೊಟ್ಟು ನಡೆಸ್ತಾ ಇದ್ದಾರೆ. 75 ವರ್ಷದ ಸಂಭ್ರಮ ನಮ್ಮ ಶಾಲೆಗಿದೆ. ಅದಕ್ಕೋಸ್ಕರ ನಾಳೆ ಜನವರಿ 12ನೇ ತಾರೀಕಿಗೆ ನಮ್ಮ ಶಾಲೆ ಸ್ಥಾಪನೆ ದಿನ. ಅದಕ್ಕೆ ಎಲ್ಲರೂ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾ ಇದ್ದೇನೆ. ಹೇಳಿದ್ರೆ ಈ ಶಾಲೆ ಇಷ್ಟ ಮಾಡಿದೆ. ಅದಕ್ಕೋಸ್ಕರ ಈಗ ನಮ್ಮ ಸೆಕ್ರೆಟರಿ ಇದ್ರ ಬಗ್ಗೆ ಇಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಮಾತಾಡಿದ್ದಾರ, ಈ ಶಾಲೆ ಬಗ್ಗೆ ಏನಿದೆ ಏನಿಲ್ಲ ಎಲ್ಲ ಮಾಡ್ತಾರ. ನಾವು ವಿಶ್ವಾಸ ಇದೆ ಎಲ್ಲ ನಾವು ಶಿಕ್ಷಕರು ಎಲ್ಲರೂ ಕೂಡಿ ಮಕ್ಕಳ ಸಂಖ್ಯೆ ಆಗ್ತಾ ಇದೆ. ಪಾಲಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಯಾವುದು ನಮ್ಮ ಶಾಲೆ ಇಲ್ಲಿವರೆಗೂ ಒಂದು ನಮಗೂ ಕಪ್ಪು ಚುಕ್ಕೆ ಇಲ್ಲ. ಈ ರೀತಿ ಮಕ್ಕಳು ಹೀಗಾಗಿದೆ ಹಾಗಾಗಿದೆ ಆಕ್ಸಿಡೆಂಟ್ ಆಗಿದೆ ಇಲ್ಲೇ BRTC ಬಸ್ ಇದೆ ಸರ್, ಒಂದು ಆಗಿಲ್ಲ. ಅವ್ರಿಗೊಂದು ನಮ್ಮ ಶಿಕ್ಷಕರ ಮೇಲೆ ಅವ್ರ ಮೇಲೆ ಏನೂ ಒಂದು ಬರೋದಿಲ್ಲ. ನಮ್ಮ ಶಾಲೆ ಆಫೀಸಲ್ಲಿ ಹೆಸರಿದೆ ಸರ್. ಎಷ್ಟೇ ಮಂದಿನೇ ಹೋದ್ರು ನಮ್ಗೆ ಇನ್ನೂವರೆಗೂ ಅಲ್ಲಿ ಒಂದು ಏನು ಸಮಸ್ಯೆ ಇಲ್ಲ. ಆ ರೀತಿ ನಾವು ಆಡಳಿತ ನಾವು ಮಾಡ್ತಾ ಇದ್ದೇವೆ. ಅದೇ ದೊಡ್ಡ ನಮ್ಮ ಯಶಸ್ವಿ. ಈಗ ನಮ್ಮ ಸೆಕ್ರೆಟರಿ ಈ ಉದ್ದೇಶಿಸಿದ ಮಾತುಗಳು ಮಾತಾಡುತ್ತಿದ್ದಾರೆ. ಎಲ್ಲರಿಗೂ ಸಂವಿಧಾನ ದಿನಾಚರಣೆ ಹೃದಯ ಶುಭಾಶಯಗಳನ್ನು ತಿಳಿಸುತ್ತಾ ಬಾಬಾ ಸಾಹೇಬರು ಇನ್ನೊಂದು ಮಾತು ಹೇಳ್ತಾರೆ, ನದಿಯಲ್ಲಿ ಕರಗುವ ಮಣ್ಣು ನಾನಲ್ಲ, ನದಿಯಲ್ಲಿ ಕರಗುವ ಮಣ್ಣು ನಾನಲ್ಲ, ನದಿಯನ್ನ ದಿಕ್ಕನ್ನು ಪ್ರದರ್ಶಿಸುವ ಬಂಡೆ ನಾನು ಅಂತ ಹೇಳ್ತಾರೆ. ಆ ಥರ ನಾವು ಪ್ರತಿಯೊಂದು ಹೋರಾಟದಲ್ಲೂ ಬಾಬಾ ಸಾಹೇಬರನ್ನ ಒಂದು ಇಲಕ್ಷ್ಯವಾಗಿ ಮೂಲಕ ಪ್ರತಿದಿನ ನಮಗೆ ಶಿಕ್ಷಣ ಮೂಲಭೂತ ಹಕ್ಕು ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅನ್ವೇಷಿಸುವುದರಿಂದ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕಡ್ಡಾಯವಾಗಿರುವುದರಿಂದ ಎಲ್ಲರೂ ಶಿಕ್ಷಣ ಪಡೆಯಲಿ. ಮುಂದೆ ಬಾಬಾ ಸಾಹೇಬರು ಇನ್ನೊಂದು ಮಾತಾಡ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ನಮ್ಮ ಶಾಲೆಯ ಇತಿಹಾಸ ಮರುಕಳಿಸಿದಾಗ ಇತಿಹಾಸ ನಾವು ಇನ್ನೊಂದು ಇತಿಹಾಸ ನಿರ್ಮಿಸಬಲ್ಲಿರುವ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ. ಅದೇ ತರ ಇವತ್ತು ನಮ್ಮ ಈ ಶಾಲೆಯ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ತಮಗೆಲ್ಲ ತಮ್ಮ ಬೆಂಬಲ ಇರಬೇಕು ಈ ಬಡ ಶಾಲೆಯ ಅಂತೇಳಿ ಈ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಬಂದು ಕೆಲವು ಗಂಟೆಗಳು ತಡವಾದರೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮ ಗಣ್ಯಮಾನ್ಯರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಈ ಕೊನೆಯ 1 ವರ್ಷ ಕಾರ್ಯಕ್ರಮ ಸುಬ್ರಹ್ಮಣ್ಯ ಸರ್ ನಡೆಸಿಕೊಳ್ಬೇಕಾಗಿ ವಿನಂತಿ.